ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಾಳೆಗೆ ಅಂತ ಇದೀಗ ಆದೇಶ ಬಂದಿರುವಂಥದ್ದು. ನಾಳೆಗೆ ಟ್ರಯಲ್ ಮುಂದೂಡಿದ ಕೋರ್ಟು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರಾಗಿದ್ದ ದರ್ಶನ್ ಉಳಿದ 10 ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರು. ಆದರೆ ಇದೀಗ ಈ ಟ್ರಯಲ್ ಅನ್ನು ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಇವತ್ತು ಟ್ರಯಲ್ ಇತ್ತು. ಆದರೆ ನಾಳೆಗೆ ಈ ಒಂದು ಟ್ರಯಲ್ ಅನ್ನ ಕೋರ್ಟ್ ಮುಂದೂಡಿ ಸದ್ಯ ಈಗ ಸಿಗ್ತಿರುವಂಥ ಮಾಹಿತಿಯ ಪ್ರಕಾರ ನಾಳೆಗೆ ಮತ್ತೆ ಈ ಟ್ರಯಲ್ ನಡೆಯಲಿದೆ. ಈಗಾಗಲೇ ಇವತ್ತು ಈ ಟ್ರಯಲ್ ಅನ್ನುವಂಥ ಕಾರಣಕ್ಕಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ದರ್ಶನ್ ಹಾಜರಾಗಿದ್ರಂತೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಅವರು ಹಾಜರಾಗ್ತಾ ಇದ್ದಾರೆ. ಬಿಕಾಸ್ ಕೋರ್ಟ್ಗೆಲ್ಲ ಕರ್ಕೊಂಡು ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಫ್ಯಾನ್ಸ್ ಸಿಕ್ಕಾಪಟ್ಟೆ ಹಾವಳಿ ಕೊಡ್ತಾ ಇದ್ದಾರೆ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಭದ್ರತೆ, ಸೆಕ್ಯೂರಿಟಿ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರಾಗಿದ್ದರು ದರ್ಶನ್. ಬಟ್ ಇನ್ನುಳಿದಂಥ 10 ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ಇದೀಗ ನಾಳೆಗೆ ಈ ಟ್ರಯಲನ್ನು ಮುಂದೂಡಿ ಆದೇಶವನ್ನು ಹೊರಡಿಸಲಾಗಿದೆ ಕೋರ್ಟ್. ನಾಳೆಗೆ ಏನಾಗುತ್ತೆ, ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆಲ್ರೆಡಿ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ತಾಯಿಯ ಸ್ಟೇಟ್ಮೆಂಟ್ ಅಲ್ಲೋಲ ಕಲ್ಲೋಲನೆ ಸೃಷ್ಟಿ ಮಾಡಿಬಿಟ್ಟಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಟ್ರಯಲ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಯಾರಿಗ್ಯಾರಿಗೆ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರು ಉಲ್ಟಾ ಹೊಡಿತಾರೆ, ಯಾರು ಇರೋದನ್ನು ಹೇಳ್ತಾರೆ, ಹೊಸದಾಗಿ ಇನ್ನೇನೇನು ಸ್ಫೋಟಕ ವಿಚಾರಗಳು ಗೊತ್ತಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೀಗ ನಾಳೆಗೆ ಈ ಟ್ರಯಲನ್ನು ಮುಂದೂಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆರೋಪಿ ಪ್ರದೂಷ್ ಮತ್ತೆ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿರೋದು. ತಂದೆಯ ತಿಥಿ ಕಾರ್ಯ ನಿಮಿತ್ತ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಜನವರಿ 17ರಿಂದ 22ರವರೆಗೆ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ ಮಾಡ್ಕೊಂಡಿದ್ದಾರೆ. ನಾಳೆಗೆ ವಿಚಾರಣೆಯನ್ನು ಕೋರ್ಟು ಮುಂದೂಡಿರುವಂಥದ್ದು. ಇವರು ತಂದೆ ತಿಥಿ ಏನೋ ಇದೆಯಂತೆ, ಈ ಕಾರಣಕ್ಕಾಗಿ ಮಧ್ಯಂತರ ಜಾಮೀನು ನೀಡಬೇಕು ಅನ್ನುವಂಥ ಕಾರಣಕ್ಕಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆಗೆ ಆ ವಿಚಾರಣೆಯನ್ನು ಮುಂದೂಡಿರೋದು. ಸಿಗುತ್ತಾ ಸಿಗಲ್ವಾ ನೋಡಬೇಕಾಗತ್ತೆ. ಜನವರಿ 17ರಿಂದ 22ರವರೆಗೆ ಮಧ್ಯಂತರ ಜಾಮೀನು ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಕಾರಣ ಅವರ ತಂದೆಯ ತಿಥಿ ಕಾರ್ಯ ಇದೆಯಂತೆ. ಸೊ ಹಾಗಾಗಿ ಮಗನಾಗಿ ನಾನು ಪಾಲ್ಗೊಳ್ಬೇಕು, ನನಗೆ ಅವಕಾಶ ಬೇಕು ಅಂತ ಜನವರಿ 17ರಿಂದ 22ರವರೆಗೆ 17, 18, 19, 20, 21, 22 ಹತ್ರ 6 ದಿನ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಪರ್ಮಿಷನ್ ಸಿಗುತ್ತಾ ಏನು ಗೆತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಮಧ್ಯಂತರ ಜಾಮೀನು ನೀಡುವಂತೆ ಮನವಿ ಮಾಡ್ಕೊಂಡಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇವತ್ತು ಕೋರ್ಟ್ನಲ್ಲಾದಂಥ ಬೆಳವಣಿಗೆ ಏನು? ಇವತ್ತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಟ್ರಯಲ್ ಇತ್ತು. ಟ್ರಯಲ್ ಅನ್ನ ಕೈಗೆತ್ತಿಕೊಂಡಂತ ವೇಳೆ ಅರ್ಜಿ ವಿಚಾರಣೆಗೆ ಎಲ್ಲರನ್ನೂ ಕೂಡ ಮೊದಲು ಹಾಜರಾತಿಯನ್ನ ತೆಗೆದುಕೊಳ್ಳಾಯಿತು. ಜೈಲಿನಿಂದ ದರ್ಶನ್, ಪವಿತ್ರಗೌಡ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಲಯಕ್ಕೆ ಹಾಜರಾದ್ರು. ಉಳಿದಂತೆ 10 ಜನ ಆರೋಪಿಗಳು ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಿದ್ರು. ಈ ವೇಳೆ ಅರ್ಜಿ ವಿಚಾರಣೆ ನೋಡಿ ಹಾಜರಾತಿ ತೆಗೆದುಕೊಂಡಂತ ನ್ಯಾಯಾಲಯ ನಾಳೆಗೆ ಟ್ರಯಲ್ ನ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಈ ವೇಳೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾಗಿದ್ದಂತ ಆರೋಪಿತ ನಾಗರಾಜ್ ಕೂಡ ಅಲ್ಲಿ ಮನೆ ಊಟಕ್ಕೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ನ್ಯಾಯಾಧೀಶರನ್ನ. ಈ ವೇಳೆ ನ್ಯಾಯಾಧೀಶರು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಆದೇಶವನ್ನ ಮಾಡಲಾಗಿದೆ ಅಂತ ಹೇಳಿ ಸೂಚಿಸಿರುವಂತದ್ದು. ಅದೇ ರೀತಿಯಾಗಿ ಜೈಲು ಅಧಿಕಾರಿಗಳು ಕೂಡ ಸೂಚನೆ ನೀಡಿರುವಂತದ್ದು. ಮನೆ ಊಟಕ್ಕೆ ಏನು ಬೇಡಿಕೆಯನ್ನ ಮಾಡಿದ್ದು ಪವಿತ್ರಗೌಡ, ನಾಗರಾಜ್, ಪ್ರದೂಷ್. ಸೊ ಅವರ ಅರ್ಜಿ ವಿಚಾರಣೆಯನ್ನ ಈಗಾಗಲೇ ಮಾಡಲಾಗಿತ್ತು. ಅಂದ್ರೆ 2 ಪರ ಸರ್ಕಾರಿ ಪರ ವಕೀಲರು, ಅದರ ಜೊತೆಗೆ ಆರೋಪಿಗಳ ಪರ ವಕೀಲರು ಕೂಡ ವಾದವನ್ನು ಮಾಡಿ 2 ಕಡೆ ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಲಯ ಅದನ್ನ ಆದೇಶವನ್ನ ಕಾಯ್ದಿರಿಸಿತ್ತು. ಇವತ್ತು ಆದೇಶ ಮಾಡಿರುವಂತದ್ದು ಈ 3 ಜನರು ಕೂಡ ಮನೆ ಊಟವನ್ನ ಕೊಡ್ಲಿಕ್ಕೆ ವಾರಕ್ಕೊಮ್ಮೆ ಮನೆ ಊಟವನ್ನ ಕೊಡಬೇಕು ಅಂತ ಹೇಳಿ ಸೂಚಿಸಿರುವಂತದ್ದು. ಅದರ ಜೊತೆಗೆ ಆರೋಗ್ಯ ಏರುಪೇರದಾಗ ರೀತಿಯಲ್ಲಿ ನೋಡ್ಕೊಳ್ಬೇಕು, ಆ ತರದ್ ಏನಾದ್ರು ಇದ್ರೆ ವರದಿಯನ್ನ ಮಾಡಬೇಕು, ಮಾಹಿತಿಯನ್ನ ಕೊಡಬೇಕು ಅಂತಾನು ಕೂಡ ಅಲ್ಲಿ ಸೂಚಿಸಿರುವಂತದ್ದು. ಅಷ್ಟೇ ಅಲ್ಲದೆ ವಾರಕ್ಕೆ 1 ದಿನ 3 ಜನ ಆರೋಪಿಗಳು ಕೂಡ ಮನೆ ಊಟವನ್ನ ನೀಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಸೊ ಇದರ ಜೊತೆಗೆ ಏನು ನಾಗರಾಜ್ ತನ್ನ ತಂದೆಯವರು ಆತ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೃತಪಟ್ಟಿದ್ರು. ಆತ ತನ್ನ ತಂದೆಯ ತಿಥಿ ಕಾರ್ಯ ಏನಿರುತ್ತೆ ಈ ಕಾರ್ಯವನ್ನ ಮಾಡ್ಲಿಕ್ಕೆ ಮಧ್ಯಂತರ ಜಾಮೀನು ಕೋರಿ ಅರ್ಜಿಯನ್ನ ಹಾಕೊಂಡಿರುವಂತದ್ದು. 18ರಿಂದ 22ನೇ ತಾರೀಕುವರೆಗೂ ಕೂಡ ಕಾರ್ಯ ಇರುತ್ತೆ. ಈ ಕಾರ್ಯವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ನಾನು ಮನೆಯಲ್ಲಿ ಏನು ಗಂಡು ಮಗಾಗಿ ನಾನೇ ಅದನ್ನ ನೆರವೇರಿಸಬೇಕು, ಈ ಕಾರಣಕ್ಕಾಗಿ ಅವರ
ತಿಥಿ ಪೂಜಾ ಕಾರ್ಯವನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇದಕ್ಕೆ 4 ದಿನಗಳ ಕಾಲ ಮಧ್ಯಂತರ ಜಾಮೀನು ನೀಡಬೇಕು ಅಂತ ಹೇಳಿ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂತದ್ದು ನಾಗರಾಜ್ ಪರ ವಕೀಲರು. ಅರ್ಜಿಯನ್ನ ಅಡ್ಮಿಟ್ ಮಾಡ್ಕೊಂಡಿರುವಂತ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ನಾಳೆ ಏನೀಗಾಗಲೇ ಟ್ರಯಲ್ ರೇಣುಕಾಸ್ವಾಮಿ ಹತ್ಯೆ ಮಾಡಿದ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅವರ ಪೋಷಕರ ಸಾಕ್ಷಿ ವಿಚಾರಣೆ ಬಹುತೇಕ ಮುಕ್ತಾಯವಾಗಿದೆ. ಇನ್ನು ಉಳಿದ ಸಾಕ್ಷಿಗಳನ್ನು ಕೂಡ ನಾಳೆಯಿಂದ ಟ್ರಯಲ್ ಆರಂಭ ಆಗುವಂತದ್ದು. ಅಂದ್ರೆ ಅರ್ಜಿ ನಾಳೆ ಮತ್ತೆ ಪುನಃ ಮುಂದೂಡಿಕೆ ಆಗಿದೆ. ನಾಳೆ ಅರ್ಜಿಯನ್ನ ಕೈಗೆತ್ಕೊಂಡು ನಾಳೆ ಯಾರೆಲ್ಲ ಟ್ರಯಲ್ ನಲ್ಲಿ ಇರ್ತಾರೆ, ಯಾವ ಸಾಕ್ಷಿಯನ್ನ ವಿಚಾರಣೆಯನ್ನ ಮಾಡ್ಲಾಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.